ನಮಸ್ತೆ, ಹಸಿರು ಉಸಿರು ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ಇವತ್ತು ನಾನು ನಮ್ಮಲ್ಲಿ ಕೆಲವೊಂದು ಸಣ್ಣ ಪುಟ್ಟ ತರಕಾರಿನ ಹಾಕ್ಕೊಂಡಿದ್ದೀನಿ. ತರಕಾರಿ ಗಿಡ ಅದು ಯಾವ್ದ್ಯಾವುದು ಅಂಥೇಳಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ತೊಂಡೆ ಗಿಡ, ಇದಕ್ಕೆ ಮರತೊಂಡೆ ಅಂತ ಹೇಳ್ತಾರೆ. ಮರದಲ್ಲಿ ಹಂಸಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದಕ್ಕೆ ಚಪ್ಪರ ಕೊಟ್ಟು ಈ ರೀತಿ ಹಂಸಿದ್ದೀನಿ. ಇಲ್ಲಿ ನೋಡಿ ಬಿಟ್ಟಿದೆ, ಇನ್ನೂ ಹಂಪ್ತಾ ಇದೆ ಅಷ್ಟೇ. ಇದು ಕಂಪ್ಲೀಟ್ ಆಗಿದ್ರು ತುಂಬ ಆದಾಗ ತುಂಬಾ ಬಿಡೋಕ್ಕೆ ಶುರು ಆಗುತ್ತೆ, ತುಂಬ ದೊಡ್ಡ ಆಗುತ್ತೆ. ಇದು ತುಂಬ ದೊಡ್ಡ ಆದರೆ ಅಷ್ಟು ಚೆನ್ನಾಗಿರಲ್ಲ ನೋಡಿ, ಅಲ್ಲೆಲ್ಲ ಕಾಣಿಸುತ್ತೆ ಅನಿಸುತ್ತೆ. ಇದು ಎಳೆ ಎಳೆ ತೊಂಡೆ ತುಂಬ ಚೆನ್ನಾಗಾಗುತ್ತೆ, ಅಡ್ಡಿಲ್ಲ. ಇದು ನೋಡಿ ಬಸಳೆ ಡ್ರೀಮ್ ಅಂಥೇಳಿ ನಾನು ಆನ್ಲೈನಲ್ಲಿ ತರಿಸಿದ್ದ ಬೀಜ. ಅದರದ್ದು ಗಿಡ ಈ ಥರ ಆಗಿದೆ. ಇದೊಂಥರ ವಿಳ್ಯದಲ್ಲೇ ಸ್ಮೆಲ್ ಕೊಡುತ್ತೆ, ಒಂಥರ ಚೆನ್ನಾಗಿದೆ ಸ್ಮೆಲ್. ಇಲ್ಲೊಂದು ಸೌತೆ ಗಿಡ ಆಗಿದೆ, ಇದೆಲ್ಲ ಆನ್ಲೈನಲ್ಲಿ ತರಿಸಿದ ಬೀಜ ಹಾಕಿದ್ದು. ಇದು ಮೂಲಂಗಿ, ಇಲ್ಲಿ ಎರಡರಲ್ಲೂ ಮೂಲಂಗಿ ಇದೆ ನೋಡಿ. ಇಲ್ಲೆಲ್ಲ ಕ್ಯಾರೆಟ್ ಹಾಕಿದೆ, ಬರಲಿಲ್ಲ ನೋಡಿ. ಇಲ್ಲೊಂದು ಮೆಣಸಿನ್ಕಾಯಿ ಐತೆ, ಈ ರೀತಿ ಮೆಣಸಿನ್ಕಾಯಿ ಆಗಿದೆ. ಇಲ್ಲಿ ಟೊಮೊಟೊ ಗಿಡ ಇದೆ, ಇಲ್ಲೊಂದಿದೆ, ಅಲ್ಲೊಂದಿದೆ ನೋಡಿ ಕಾಣಿಸುತ್ತೆ. ಅಲ್ಲೊಂದು ಗಿಡ ಇದೆ, ಎರಡು. ಇದರಲ್ಲಿ ಸುಮಾರು ಕಾಯಿ ಆಗಿತ್ತು, ನಾನು ಕಾಯಿ ಕುಯ್ದು ಚಟ್ನಿ ಮಾಡಿದ್ದೀನಿ. ಇದೀಗ ಸಣ್ಣ ಸಣ್ಣದೇ ಹಣ್ಣಾಗ್ಬಿಟ್ಟಿದೆ ನೋಡಿ. ಇಲ್ಲಿ ಇದು ಬೀನ್ಸ್ ಅಲ್ಲ, ಇದು ಅಲಸಂಡೆ. ಇದು ಅವರೇ ಏನೂ ಬಿಡಲಿಲ್ಲ, ಆದರೆ ಗಿಡ ಮಾತ್ರ ಈ ಥರ ತುಂಬ ಚೆನ್ನಾಗಾಗಿದೆ. ಎರಡೆರಡು ಬೀಜ ಹಾಕಿದ್ದು, ಇಷ್ಟು ದೊಡ್ಡ ಗಿಡ ಆಗಿದೆ. ಇಲ್ಲಿ ಚೆನ್ನಾಗಾಗಿದೆ ಅಂತ. ಇದು ಅಲಸಂಡೆ ಸುಮಾರು ಬಿಡ್ತು, ನವಿಲುಗಳೆಲ್ಲ ತಿನ್ಕೊಂಡು ಹೋಗ್ದು. ಇದು ಚೆನ್ನಾಗಾಗಿದೆ ನೋಡಿ. ಇಲ್ಲಿ ಇದು ಮೆಣಸು, ಜೀರಿ ಮೆಣಸು ಅಂತಾರೆ, ಗಾಂಧಾರಿ ಮೆಣಸು ಅಂತಾರೆ, ಚೂರು ಮೆಣಸು ಅಂತ ಹೇಳ್ತಾರೆ. ಅದು ತುಂಬಾ ಖಾರ ಇರುತ್ತೆ. ಒಂದೆರಡು ಹಾಕಿದರೆ ಇದು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಯಾವುದೂ ಬರಲ್ಲ, ತುಂಬ ಆರೋಗ್ಯಕ್ಕೂ ಒಳ್ಳೆಯದು. ಈ ರೀತಿ ಆಗಿಬಿಟ್ಟಿದೆ ನೋಡಿ, ಇಲ್ಲಿ ಸಣ್ಣಕ್ಕಿದೆ ನೋಡಿ, ಪುಟಾಣಿ ಆಗಿರುತ್ತೆ. ತುಂಬಾ ಖಾರ ತಿನ್ನೋರಿಗೆ ತುಂಬ ಚೆನ್ನಾಗಾಗತ್ತೆ. ಈ ರೀತಿ ಚೂರು ಚಟ್ನಿಗೆಲ್ಲ ಹಾಕಿದರೆ ತುಂಬ ಚೆನ್ನಾಗಿ ಖಾರನೂ ಆಗುತ್ತೆ, ಹಾಗೆ ಯಾವುದೇ ರೀತಿ ಗ್ಯಾಸ್ಟ್ರಿಕ್ ಕೂಡ ಆಗಲ್ಲ. ಇಲ್ಲೊಂದು ಗಿಡ ಬೀನ್ಸ್ ಇದೆ, ಇಲ್ಲಿ ಗಿಡ ಬೀನ್ಸ್. ಇದು ಎಲೆನೆಲ್ಲ ಹುಳ ತಿನ್ಕೊಂಡು ಹೋಗಿದ್ದಾವೆ. ಇದು ಗೆಣಸು. ಇದು ಪೈನಾಪಲ್ ಗಿಡ. ಇಲ್ಲೊಂದು ತೊಂಡೆ ಗಿಡ ಇದೆ, ಇದು ತುಂಬ ದೊಡ್ಡ ತೊಂಡೆಕಾಯಿ ಆಗಿದೆ, ತುಂಬ ರುಚಿ ಇರುತ್ತೆ. ಇಲ್ಲ ಆಗಿದೆ ಅನ್ಸುತ್ತೆ, ತೋರಿಸ್ತೀನಿ. ಇದು ಸ್ವಲ್ಪ ಜಾತಿ ಚೇಂಜ್ ನೋಡಿ, ಇಲ್ಲಿ ಕಾಣಿಸುತ್ತೆ. ತುಂಬ ರುಚಿ ಇರುತ್ತೆ ನೋಡಿ. ಇಲ್ಲಿದೆ, ಇದು ಅದೇ ಥರ ನೆಟ್ಟಿದ್ದಷ್ಟೇ. ಈ ಚಪ್ಪರಕ್ಕೆ ಪೂರ್ತಿ ಹಮ್ಕೋಬೇಕಿದು, ಆಗ ತುಂಬ ತೊಂಡೆಕಾಯಿ ಬಿಡುತ್ತೆ. ಇಲ್ಲಿ ನೋಡಿ ಮೆಂತ್ಯ ಮತ್ತು ಪಾಲಕ್, ಕೊತ್ತಂಬರಿ ಎಲ್ಲ ಹಾಕಿದ್ದೆ, ಇನ್ನು ಬರ್ತಾ ಇದೆ ಅಷ್ಟೇ. ಚಿಕ್ಕದಾಗಿ ಬಂದಿದೆ ನೋಡಿ. ಈ ರೀತಿ ಏರಿ ಮಾಡಿಬಿಟ್ಟು ಹಾಕಿದ್ದೆ. ಇಲ್ಲೊಂದು ಪುಟಾಣಿ ಪಪ್ಪಳೆ ಗಿಡನೂ ಉಟ್ಕೊಂಡಿದೆ. ಇದೊಂದು ಜಾತಿ ಕುಂಬಳಕಾಯಿ, ಇದು ತುಂಬ ಉದ್ದವಾಗಿ ಬೆಳೆಯುತ್ತೆ. ಇದು ಗೊತ್ತಿಲ್ಲ, ಆದರೆ ಸಿಪ್ಪೆ ತುಂಬ ತೆಳು ಇರುತ್ತೆ, ತುಂಬ ಗಟ್ಟಿ ಇರುತ್ತೆ, ರುಚಿ ಇದೆ. ಆದರೆ ಇದ್ರ ಎಲೆಗಳು ಕುಂಬಳಕಾಯಿಗಿಂತ ಸ್ವಲ್ಪ ಭಿನ್ನವಾಗಿದೆ, ದೊಡ್ಡ ಆಗೋದಿಲ್ಲ. ಇದು ಬೂದು ಕುಂಬಳಕಾಯಿ ಥರ ಅಲ್ಲ, ಸ್ವಲ್ಪ ಮಟ್ಟಿಗೆ ದೊಡ್ಡ ಆಗಿ ಈ ಕಲ್ಲಂಗಡಿ ಥರ ಗೆರೆ ಇರುತ್ತೆ. ರುಚಿ ತುಂಬ ಚೆನ್ನಾಗಿದೆ. ಇಲ್ಲಿ ಈ ಥರ ಇದೆ ನೋಡಿ, ಇಲ್ಲಿ ಇದು ಅದೇ ಥರನೇ ಉದ್ದ ಆಗುತ್ತೆ. ಇದಕ್ಕೆ ಬೇರೆ ಏನು ಹೆಸರಿದೆ ಏನು ಗೊತ್ತಿಲ್ಲ. ಇದ್ರ ಎಲೆ ಕೂಡ ಸ್ವಲ್ಪ ಭಿನ್ನವಾಗಿದೆ. ಇದು ಬೂದು ಕುಂಬಳಕಾಯಿ ಗಿಡ. ಹೆಚ್ಚು ಗಿಡ ಆಗಲಿಲ್ಲ ನೋಡಿ, ಆದರೆ ಒಂದು 2 ಬಿಟ್ಟಿತ್ತು, ಒಂದು ಕುಯ್ದಿದೆ, ಒಂದಿದೆ ಈಗ. ಇದು ಬೂದು ಕುಂಬಳಕಾಯಿ. ಇದು ಮರಗೆಣಸು. ಇದ್ರ ಗಿಡ ಈ ಥರ ಬೆಳೆದಿದೆ ನೋಡಿ. ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ
ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.